ಹಲೋ ಗೈಸ್, ನಾನು ನಿಮ್ಮ ಪ್ರೀತಿ ಹಿವನ್ ಕವಿತಾ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ KFC ತಿನ್ನೋ ವ್ಲಾಗ್ ಗೈಸ್. ಸೊ ಏನಂತ ಹೇಳಿದ್ರೆ ಮನೆಯಿಂದ ಸ್ವಲ್ಪ ಟೆನ್ಷನ್ ಮೇಲೆ ಟೆನ್ಷನ್ ಆಗಿ ನನಗೊಂದು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಒಂದು ತಿಂಗಳಿಂದ ಕರೆಕ್ಟ್ ಒಂದು ವ್ಲಾಗ್ ನಾನು ಮಾಡೇ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ನನಗೆ ಟೆನ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದಾಗೇ ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಏನು ವ್ಲಾಗ್ ಅಪ್ಪ ಅಂತ ಹೇಳಿದ್ರೆ KFC ತಿನ್ನೋ ವ್ಲಾಗ್. ಸೊ ನಾನು ಮತ್ತು ನನ್ನ ಮಗ ಇಬ್ಬರೊಳಗೆ ರೆಡಿ ಆಗಿದ್ವಿ. ಸೊ ನಮ್ಮ ಹಸ್ಬೆಂಡ್ ಇವತ್ತು ಕೆಲಸ ಬಿಟ್ಟು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. 7 ಗಂಟೆ ಆಗ್ತಾ ಬಂತು, ನೋಡ್ತಾ ಇದ್ದೀರಲ್ವ. ಸೊ ಯಾಕೆಪ್ಪ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಕೆಲಸದವ್ರಿಗೆಲ್ಲ ಇವತ್ತು ಶನಿವಾರ ದಿವಸ ಅಲ್ವಾ. ಸೊ ಕೆಲಸದವ್ರಿಗೆ ಸಂಬಳ ಎಲ್ಲ ಕೊಟ್ಟು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಈಗ 7 ಗಂಟೆ ಒಳಗೆ ನಾನು ಬಂದು ತಲುಪ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ KFC ತಿನ್ಕೊಬರೋಣ ಅಂತ ಆಸೆ ಆಗ್ತಾಯಿದ್ದ, ಹೋಗಿ ಬರೋಣ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು, ಹಾಂ ಸರಿ ಹೋಗೋಣ ಬಾ, ರೆಡಿಯಾಗಿರು, ನಾನು 7 ಗಂಟೆ ಒಳಗೆ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ನಾನು ಮತ್ತು ನನ್ನ ಮಗ ಇಬ್ಬರು ರೆಡಿಯಾಗಿದ್ವಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಏನು ಹೋಗ್ಬೇಕಷ್ಟೇ, ತುಂಬ ದೂರ ಏನಿಲ್ಲ ಗಾಯ್ಸ್, ಇಲ್ಲಿ ನಮ್ಮ ಮನೆ ಹತ್ರದಲ್ಲೇ ಇರೋದು, ನಡ್ಕೊಂಡು ಬೇಕಾದರೆ ಹೋಗ್ಬೋದು. ಸೊ ಹಾಗೆ ನಾನು ನನ್ನ ಮಗ ಇಷ್ಟೇ ರೆಡಿಯಾಗಿರೋದು. ಮತ್ತು ನೋಡೋಣ ಹೋಗಿ KFC ತಿನ್ನೋವಾಗ ನಾನೊಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಮಗಂದು ನಾವು KFC ತಿನ್ಬೇಕಾದ್ರೆ ನಮ್ಮ ಮಗ ಎಷ್ಟು ತುಂಟಾಟಗಳು ಮಾಡ್ತಾನೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನೋಡಿ ಗಾಯ್ಸ್, ಅಪ್ಪನ ಮುದ್ದಿನ ಮಗ ನೋಡಿ, ಪ್ಯಾಂಪಲ್ಸ್ ಹಾಕಬೇಕಾದ್ರೆ, ಶರ್ಟ್ ಹಾಕಬೇಕಾದ್ರೆ, ಬನ್ನಿನೆಲ್ಲ ಹಾಕ್ಬೇಕಾದ್ರೆ ಎಷ್ಟು ಸೈಲೆಂಟಾಗಿ ಕೂತ್ಕೊಂಡು ಅವನೇ ಅಂತ ಹೇಳ್ಬಿಟ್ಟು. ಅದೇ ನಾನೆಲ್ಲಾದ್ರೆ ಹಾಕ್ಲಿಕ್ಕೆ ಹೋದರೆ ಉಂಟಲ್ಲ, ಆ ರೂಮೆಲ್ಲ ಓಡಾಡ್ಬಿಡ್ತಾನೆ ಗಾಯ್ಸ್, ತೋರಿಸೋದೇ ಇಲ್ಲ. ನಾನು ಅವನ್ನ ಹಿಡಿಲಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಹಿಡಿಲಿಕ್ಕೆ ಸಿಗೋದೇ ಇಲ್ಲ. ನೋಡಿ ಅವನು ಅಪ್ಪ ಹಾಕಬೇಕಾದ್ರೆ ನೋಡಿ ಎಷ್ಟು ಮುದ್ದಾಗಿ ಸೈಲೆಂಟಾಗಿ ಕೂತ್ಕೊಂಡು ಅವನಂತೆ, ಎಷ್ಟು ಇಷ್ಟ ಗೊತ್ತ ಅವನಿಗೆ, ಅಷ್ಟು ಸೈಲೆಂಟಾಗಿ ಇರ್ತಾನೆ. ಸೊ ಇದ್ರ ಬಗ್ಗೆ ಅಂತೂ ನಾನು ವ್ಲಾಗ್ ಮಾಡ್ತೀನಿ. ನಾನು ಹೇಳಿದ್ರೆ ನನ್ನ ಮಗನಿಗೆ ಪ್ಯಾಂಪಲ್ಸ್ ಹಾಕಬೇಕಾದ್ರೆ, ಬನ್ನಿನಲ್ಲಿ ಹಾಕಬೇಕಾದ್ರೆ ಯಾವ ರೀತಿ ನನ್ನ ಮಗಂದು ರಿಯಾಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀನಿ, ಆವಾಗ ನೋಡ್ಬೋದು ನೀವು. ಹಾಗೆಯೇ ನೋಡಿ ಗೈಸ್, ನಾನೊಂದು ಲೈಟಿಂಗ್ ಎಲ್ಲ ಹಾಕಿದ್ವಿ ಇಲ್ಲಿ ರೂಮಲ್ಲಿ ನೋಡಿ. ಇದು ಸೊ ನನ್ನ ಯೂಟ್ಯೂಬ್ ರೂಮು. ಹಾಗಾಗಿ ನೋಡಿದ್ರ KFC ತಿನ್ಲಿಕ್ಕೆ ಅಂತ ಬಂದ್ವಿ ಗಾಯ್ಸ್. 10-15 ನಿಮಿಷ ತನಕ ನಾವು KFCಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿ ತನಕ ನಾವು ಸುಮ್ಮನೆ ಕೂರಬೇಕಲ್ಲ, ಆವಾಗ ನಾವು ಬೇರೆ ಏನಾದರೂ ತಿನ್ಬೋದಲ್ಲ ಅಂತ ನಾವು ಯೋಚನೆ ಮಾಡ್ದೋ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ನೋಡಿ, ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ ನಾನು ಏನು ತಿಂತಾ ಇದ್ದೀನಿ ಅಂತೇಳ್ಬಿಟ್ಟು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ನಾನಂತೂ ಹೆಸರು ಹೇಳಲ್ಲಪ್ಪ, ನೀವೇ ಹೆಸರು ಹೇಳಬೇಕು, ಓಕೆ. ಹಾಗೆಯೇ ಸಖತ್ ಟೇಸ್ಟಿ ಗಾಯ್ಸ್, ಹೇಳೋದೇ ಬೇಡ, ಪೋಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹಾಗೆಯೇ KFC ಬಂತು ಗಾಯ್ಸ್. ಹಾಗೆಯೇ ನಾನೊಂದು ಲೆಗ್ ಪೀಸ್ KFC ನೋಡಿ ನಾನಿವಾಗ ಹೆಂಗಿದೆ ಅಂತೆ ಕರುಮ್ ಅಂತ ಅನಿಸ್ತಾ ಇದೆ ಗಾಯ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಇಟ್ಟು ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇನ್ನೊಂದು ಪೀಸ್ ನಾನೇ ತಗೊಂಡೆ ಗಾಯ್ಸ್, ನಾನೇ ತೊಗೊಂಡ್ಬಿಟ್ಟೆ. ನಾನು ನೋಡ್ತಾ ಇದ್ದೀರಲ್ವ ಹೇಗೆ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. 2 ಪೀಸು ನಾನೇ ಗಬಕ್ ಅಂತ ತಿಂದು ಖಾಲಿ ಮಾಡಬೇಕು. ನನ್ನ ಮಗ ಕಯ್ಯಾ ಕುಯ್ಯಾ ಮುಯಾ ಅಂತ ಹೇಳ್ತಾವನೆ ಗಾಯ್ಸ್. ಎಂತ ಮಾಡೋದು ಹೇಳಿ, ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನನ್ನ ಹಸ್ಬೆಂಡು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ರು. ಆವಾಗ ನನ್ನ ಮಗ ಮೊಬೈಲ್ ಎಳಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ದ. ಸೊ ಹಾಗಾಗಿ ನಾನು ಬಾಟ್ಲ್ ಮೇಲೆ ತಾಕ್ಸಿಟ್ಟಿದ್ದೀನಿ ಮೊಬೈಲ್ನ, ಹಾಗೆಯೇ ವೀಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್. ಇಷ್ಟೇ ಗಾಯ್ಸ್, ಜಾಸ್ತಿ ಏನಿಲ್ಲ. ಇದೊಂದು ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ. ಹಾಗೆ ನೀವು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ಬೇಕು ಅಂತ ಇದ್ದೀನಿ. ಅದಕ್ಕಿಂತ ಮುಂಚೆ ಗಾಯ್ಸ್, ನಾನು ಆಗಲೇ ಹೇಳ್ದಲ್ವ ನಿಮಗೆ ನಾನು ತಿಂತಾ ಇದ್ದೆ ಯಾವುದು ಅಂತ ಹೇಳ್ಬಿಟ್ಟು. ಸೊ ಅದ್ರದ್ದೊಂದು ಕಮೆಂಟ್ ಮಾಡಬೇಕು, ಓಕೆ.